ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಮುಂಜಾನೆಯಲ್ಲಿ ಕರ್ತನ ವಚನ ನಮ್ಮನ್ನು ಹೀಗೆ ಬಲಪಡಿಸ್ತಾ ಇದೆ. ಕೀರ್ತನೆ 4ನೇ ಅಧ್ಯಾಯದ 3ನೇ ವಚನದಲ್ಲಿ, ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳಿರಿ, ನಾನು ಆತನಿಗೆ ಮೊರೆ ಇಡುವಾಗೆಲ್ಲ ಆತನು ಕೇಳುತ್ತಾನೆ. ಪ್ರಿಯ ದೇವಜನರೇ, ನಾವು ಯೇಸು ಸ್ವಾಮಿಯ ಮಕ್ಕಳು. ಆತನು ನಮ್ಮನ್ನು ತನಗಾಗಿಯೇ ನಮ್ಮನ್ನೇನು ಮಾಡಿದ್ದಾರೆ, ಪ್ರತ್ಯೇಕಿಸಿಕೊಂಡಿದ್ದಾರೆ. ಅಂದರೆ ಅರ್ಥ ಏನು ಗೊತ್ತಾ? ಒಂದಷ್ಟು ಜನರ ಗುಂಪು ಇರುವಾಗ ಯಾರೋ ಒಬ್ಬ ವ್ಯಕ್ತಿ ಬಂದು ಈತನು ನನ್ನವನು, ಈಕೆ ನನ್ನವಳು, ಈಕೆ ನನ್ನ ಕಡೆಯವರು ಅಂತ ಹೇಳಿ ನಿಮ್ಮ ಪರವಾಗಿ ನಿಂತುಕೊಂಡು ಅವರು ನಿಮಗಾಗಿ ಅವರು ಸ್ವರ ಎತ್ತಿ ಇವರು ನನ್ನವರು ಅಂತ ಹೇಳಿ ಪ್ರತ್ಯೇಕಿಸಿಕೊಂಡು ನಿಮ್ಮ ಸಂಗಡ ಇರ್ತಾರಲ್ಲ, ಅದೆಷ್ಟು ವಿಶೇಷವಾದ ಕಾರ್ಯ, ಹೌದಲ್ವಾ? ಅದೇ ಪ್ರಕಾರ ಪಾಪದಲ್ಲಿಯೂ ಶಾಪದಲ್ಲಿಯೂ ರೋಗದಲ್ಲಿಯೂ ಇದ್ದಂಥ ನಮ್ಮನ್ನು ಯೇಸು ಈ ಲೋಕಕ್ಕೆ ಬಂದು ಈ ಮಗನು ನನ್ನವನು, ಈ ಮಗಳು ನನ್ನವಳು ಅಂತ ಕರೆದು ಪ್ರತ್ಯೇಕಿಸಿಕೊಂಡು ಇವತ್ತು ತನ್ನ ಪಂಗಡದಲ್ಲಿ ನಮ್ಮನ್ನು ಯೇಸು ಸೇರಿಸಿಕೊಂಡಿದ್ದಾರೆ. ಅವರ ಜೊತೆಯಲ್ಲಿ ಇವತ್ತು ನಾವಿರುವಂತೆ, ಅವರ ಸುರಕ್ಷತೆಯಲ್ಲಿ, ಅವರ ರಕ್ಷಣೆಯ ಕೋಟೆಯಲ್ಲಿ ನಾವಿರುವಂತೆ ದೇವರು ನಮ್ಮನ್ನು ಪ್ರತ್ಯೇಕಿಸಿಕೊಂಡಿದ್ದಾರೆ. ಪ್ರಿಯ ದೇವಜನರೇ, ಮೊದಲ ಜೀವಿತ ಹೇಗಿತ್ತು? ಪಾಪದ ಭಯ, ಶಾಪದ ಭಯ, ಇಲ್ಲೋ ಏನೋ ಅನಾಹುತಗಳಾಗುತ್ತದೆ ಅನ್ನುವ ಭಯ, ಯಾರಾದರೂ ನನಗೆ ಕೇಡನ್ನು ಮಾಡುತ್ತಾರೆ ಅನ್ನುವ ಭಯ, ಎಲ್ಲೋ ಒಂದು ವಿಧದಲ್ಲಿ ಭಯದಲ್ಲಿಯೂ ಕತ್ತಲೆಯಲ್ಲಿಯೂ ಇದ್ದಂಥ ನಮ್ಮ ಜೀವಿತದಲ್ಲಿ ಯೇಸು ಬಂದು, ಮಗನೇ ನಾನು ನಿನ್ನನ್ನು ನನಗಾಗಿ ಪ್ರತ್ಯೇಕಿಸಿಕೊಂಡಿದ್ದೇನೆ ಅಂತ ಹೇಳುವಾಗ ಎಷ್ಟು ಆಶೀರ್ವಾದದ ಜೀವಿತ ಅಲ್ಲವಾ? ಈ ಪ್ರತ್ಯೇಕಿಸಿಕೊಂಡಿದ್ದೇನೆ ಅಂದರೆ ಅರ್ಥ ಇನ್ನೊಂದು ರೀತಿಯಲ್ಲಿ ಹೀಗೆ ತೋರ್ಪಡಿಸ್ಬೋದು. ಏನಂದರೆ, ಆತನು ನಾನು ನಿನಗಾಗಿ ಇದ್ದೇನೆ, ನಾನು ನಿನ್ನ ಸಂಗಡ ಇರುತ್ತೇನೆ, ನಿನ್ನ ಜೊತೆಯಾಗಿ ನಾನು ಬರುತ್ತೇನೆ ಅನ್ನುವ ಪ್ರಕಾರ ನೀನು ನನ್ನವನು ಅಂತ ಹೇಳುವ ಆ ಪ್ರತ್ಯೇಕತೆ ಇದೆಯಲ್ಲ, ಅದೆಷ್ಟು ಆಶೀರ್ವಾದ ಗೊತ್ತಾ? ಅವತ್ತು ನಮಗೆ ಆಧಾರವಾಗಿ ಯಾರೂ ಇದಿಲ್ಲ. ಪ್ರಿಯ ದೇವಜನರೇ, ಈಗ ನಮ್ಮನ್ನು ಯೇಸು ತನ್ನವರಾಗಿ ಪ್ರತ್ಯೇಕಿಸಿಕೊಂಡು ನಮಗೆ ಆಧಾರ, ನಮಗೆ ಶಿರಸ್ಸು ಎಲ್ಲವೂ ಆತನೇ ಆಗಿದ್ದಾರೆ. ಏನ್ ಬ್ರದರ್, ಈ ಪ್ರತ್ಯೇಕತೆಯಲ್ಲಿ ಏನ್ ವಿಶೇಷತೆ? ನಾವು ಯೇಸುವಿನವರು ಅನ್ನುವ ಪ್ರಕಾರ ಆಗುವುದಾದ್ರೆ ಏನ್ ವಿಶೇಷತೆ ನೀವು ಕೇಳಬಹುದು. ವಚನ ಹೀಗಿದೆ, ನಾನು ಮೊರೆ ಇಡುವಾಗಲೆಲ್ಲ ಆತನು ನನಗೆ ಕೇಳುತ್ತಾನೆ. ಇದು ಬಹಳ ಅದ್ಭುತವಾದ ಕಾರ್ಯ. ಏನೆಂದರೆ, ನಾವು ಯೇಸುವಿನವರು, ಆತನು ನಮ್ಮನ್ನು ಪ್ರತ್ಯೇಕಿಸಿಕೊಂಡಿದ್ದಾರೆ ಅನ್ನುವಾಗ ಮೊದಲ ಆದ್ಯತೆ ಏನಿರ್ತದೆ ಅಂದರೆ, ನೀವು ಕೂಗುವಾಗ ಆತನು ಕೇಳಿಸಿಕೊಳ್ಳುವವನಾಗ್ತಾರೆ. ಆ ದಿನಗಳಲ್ಲಿ ನಿಮ್ಮ ಪರವಾಗಿ ಯಾರೋ ಬಂದು ಸಹಾಯ ಮಾಡುವವರು, ಕೈ ಹಿಡಿದು ನಡೆಸುವವರು ಯಾರೂ ಇದ್ದಿಲ್ಲ ಪ್ರಿಯ ದೇವಜನರೇ. ಆದರೆ ಈಗ ದೇವರು ನಮ್ಮನ್ನು ಪ್ರತ್ಯೇಕಿಸಿಕೊಂಡಿರುವಾಗ ವಚನ ಹೇಳ್ತಾ ಇದೆ, ಆತನಿಗೆ ನಾನು ಮೊರೆ ಇಡುವಾಗಲೆಲ್ಲ ಕೇಳುತ್ತಾನೆ. ಇದೇ ಆಶೀರ್ವಾದ. ಇವತ್ತು ಪ್ರತಿ ಮುಂಜಾನೆಯಲ್ಲಿ ಯಾಕೆ ನಾವು ಅಪ್ಪನ ಸಾನ್ನಿಧ್ಯದಲ್ಲಿ ಬರಬೇಕೋ? ಆತನಿಗೆ ನಾವು ಮೊರೆ ಇಡುವಾಗ ಆತನು ಕೇಳುವವನು. ಆತನಿಗೆ ಹೇಳ್ತಾ ಇದ್ದಾರೆ, ನನ್ನ ಮಗನೇ, ನನ್ನ ಮಗಳೇ, ನೀನು ನನ್ನವಳು, ನೀನು ನನ್ನವನು ಅಂತ. ಹಾಗಿರುವಾಗ ಇವತ್ತು ನಿಮ್ಮ ಜೀವಿತದಲ್ಲಿ ಏನೇ ಕಷ್ಟ ಸಂಕಟಗಳು ಬರಲಿ, ಎಷ್ಟೇ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ನೀವು ಸಿಲುಕಿದರೂ ಕೂಡ ಯೇಸು ಎಂಬ ಮಾತನ್ನು ನೀವು ಕೂಗುವುದಾದರೆ ಸಾಕು, ಯೇಸು ಎಂಬ ಹೆಸರನ್ನು ನೀವು ಕೂಗುವುದಾದರೆ ಸಾಕು, ಆತನು ನಿಮ್ಮ ಸ್ವರವನ್ನು ಕೇಳಿಸಿಕೊಳ್ಳುತ್ತಾರೆ. ನಿಮಗಾಗಿ ಆತನು ಬಂದು ಸಹಾಯವನ್ನು ಮಾಡುವ ದೇವರು. ಹಾಗಾಗಿ ವಚನ ಹೇಳಿದ ಪ್ರಕಾರ ಸಂತೋಷದಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ದೇವರೇ, ಅಪ್ಪ, ನನ್ನನ್ನು ನಿನ್ನವನಾಗಿ ಪ್ರತ್ಯೇಕಿಸಿಕೊಂಡಿದ್ದಕ್ಕಾಗಿ ನಮಗೊಂದನೆ, ನನ್ನ ಕೂಗನ್ನು ಕೇಳುವುದಕ್ಕಾಗಿ ಸ್ತೋತ್ರ ಅಂತ ಹೇಳಿ ಪ್ರಾರ್ಥಿಸೋಣವೇ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಪ್ರಿಯ ಮಕ್ಕಳನ್ನು ಹೀಗೆ ಬಲಪಡಿಸಿದ್ದಕ್ಕಾಗಿ ವಂದನೆ. ಹೌದು ಅಪ್ಪ, ನೀನು ನಮ್ಮನ್ನು ನಿನ್ನವರು ಅನ್ನುವ ಪ್ರಕಾರ ಪ್ರತ್ಯೇಕಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಾವು ನಿಮಗೆ ಮೊರೆ ಇಡುವಾಗಲೆಲ್ಲ, ನಾವು ನಿಮಗೆ ಕೂಗುವಾಗಲೆಲ್ಲ, ನಿಮ್ಮ ಹೆಸರನ್ನು ಕರೆಯುವಾಗಲೆಲ್ಲ ನೀವು ನಮಗೆ ಉತ್ತರ ಕೊಡುವುದಕ್ಕಾಗಿ ಸ್ತೋತ್ರ, ಅದನ್ನು ಆಲಿಸುವುದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳನ್ನು ಬಲಪಡಿಸು ಇವತ್ತು ಅಪ್ಪ. ಪ್ರಿಯ ಮಕ್ಕಳಿಗೆ ನೀನೇ ಆಧಾರ, ನೀನೇ ಧೈರ್ಯ ಸ್ತಂಭವಾಗಿ ನಿಂತಿದ್ದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳು ನಿನ್ನನ್ನು ಕೂಗುವಾಗಲೆಲ್ಲ ಅವರ ಸ್ವರಕ್ಕೆ ಕಿವಿಗೊಟ್ಟು ಅವರೆಲ್ಲ ಕೂಗಿಗೆ ಅಪ್ಪ ನೀನು ಉತ್ತರವನ್ನು ಕೊಡುವಂಥವರಾಗ್ರಿ. ಈ ದಿನ ಅವರಿಗೆ ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರು ತಾ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.